SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ. ಸಮಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್, ಡೂ ಇಟ್ ನೌ. ಕೆಲವೊಂದು ಸಾರಿ ನಾವು ಅನ್ಕೋತೀವಿ ನಾಳೆಯಿಂದ ನಾವು ಬೆಳಗ್ಗೆ ಕರೆಕ್ಟ್ 5ಕ್ಕೆ ಎದ್ದು ಓದೋ ಸ್ಟಾರ್ಟ್ ಮಾಡ್ಬೇಕಂತೇಳಿ, ಅಥವಾ ನಾಳೆಯಿಂದ ಬೆಳಗ್ಗೆ 6:30ಗೆ ಎದ್ದು ಕರೆಕ್ಟ್ ಡೈಲಿ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡಬೇಕು. ಈ ಥರ ಹಲವಾರು ಯೋಚನೆಗಳನ್ನ ಮಾಡ್ತೇವೆ ನಾವು. ಆ ಬೆಳಗ್ಗೆ 6:30ಗೆ ಎದ್ದ ತಕ್ಷಣ ನಿಮ್ಗೆ ಏನು ಅನಿಸುತ್ತಾ, ಆಮೇಲೆ ಮಾಡಿರತ್ತೋ, ಇವತ್ತೊಂದಿನ ಬೇಡ, ನಾಳೆಯಿಂದ ಸ್ಟಾರ್ಟ್ ಮಾಡಿಬಿಡೋಣ. ಈ ಥರ ಮುಂದೂಡೋ ಪ್ರವೃತ್ತಿ ಏನೈತಲ್ಲ, ಯಾವುದೇ ಒಂದು ಕೆಲಸ ಮಾಡ್ಬೇಕು ಅನಿಸ್ದಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇವತ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಗಣಿತ ಬಿಡಿಸ್ಬೇಕಂತೇಳಿ. 6 ಗಂಟೆಗೆ ಒಳ್ಳೆಯ TV ಪ್ರೋಗ್ರಾಮ್ ಹತ್ತಿರ್ತೈತಿ. ಆ ಟೈಮಲ್ಲಿ ನಿಮಗೆ ಆ ಗಣಿತ ಬಿಡಿಸೋಕೆ ಮನಸ್ಸಾಗೋದಿಲ್ಲ. 7 ಗಂಟೆಗೆ ಈ ಪ್ರೋಗ್ರಾಮ್ ಮುಗಿದ್ಮೇಲೆ 7ರಿಂದ 8 ಬಿಡಿಸಂತೇವೆ, ಹಿಂಗೆ ಮುಂದೆ ಹಾಕೊಂತ ಹೋಗ್ತೀವಿ. ಸಮಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಅಂದ್ರೆ ಆಮೇಲೆ ಮಾಡ್ತೇವೆ ಅಂತ ಹೇಳೋದು ಎಂದಿಗೂ ಆಗೋದೇ ಇಲ್ಲ. ಅದಕ್ಕೆ ನೆವರ್ ಪೋಸ್ಟ್ಪೋನ್ ಯುವರ್ ಪ್ಲ್ಯಾನ್. ನಿಮ್ಮ ಯೋಜನೆಗಳನ್ನ ಯಾವತ್ತೂ ಪೋಸ್ಟ್ಪೋನ್ ಮಾಡಬೇಡ್ರಿ, ಅಂದಾಗ ನಿಮಗೆ ಗೆಲುವು ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಅಭ್ಯಾಸ 5.2ದಲ್ಲಿರೋ ಸಮಸ್ಯೆ ಬಿಡಿಸ್ತಾರೆ. ಈಗಾಗಲೇ 12 ಸಮಸ್ಯೆ ಬಿಡಿಸಿದ್ವಿ. 13ನೇ ಪ್ರಾಬ್ಲಮ್. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? ಇದು ಮೇಲ್ನೋಟಕ್ಕೆ ಇದು ಸಮಾಂತರ ಶ್ರೇಣಿಗೆ ಇದಕ್ಕೆ ಸಂಬಂಧ ಐತೆ ಅನ್ನುವಂಥ ಪ್ರಶ್ನೆ ಬರ್ತೈತಿ. ಬಟ್ ಇದನ್ನು ನಾವು ದತ್ತಾಂಶವನ್ನು ಶ್ರೇಣಿಯಲ್ಲಿ ಬರೆದಾಗ ಅದು ಸಮಾಂತರ ಶ್ರೇಣಿ ಉಂಟಾಗ್ತದೆ. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕಿಗಳ ಮೊದಲನೇ ಸಂಖ್ಯೆ ಯಾವುದು? 100. ಕೊನೆಯ ಸಂಖ್ಯೆ 999. ಈಗ ನಾವು ಸ್ಟಾರ್ಟಿಂಗ್ ಏನು ಮಾಡೋಕ್ಕಂದ್ರೆ 7ರಿಂದ ಭಾಗಿಸಲ್ಪಡೋ 3 ಅಂಕಿಗಳ ಸಂಖ್ಯೆಗಳನ್ನು ಶ್ರೇಣಿಯಲ್ಲಿ ಬರ್ಕೋಬೇಕು. ಈ ಉದಾಹರಣೆಗೆ 100 ಐತೆ, 100 7ರಿಂದ ಭಾಗಿಸೋದಿಲ್ಲ. 101 ಹಿಂಗೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಚೆಕ್ ಮಾಡ್ತಾ ಹೋಗೋದು. 101 ಕೂಡ ಹೋಗೋದಿಲ್ಲ, 102 ಹೋಗೋದಿಲ್ಲ, 103 ಇಲ್ಲ, 104, 105. 105ಅನ್ನು 7ರಿಂದ ಭಾಗಿಸ್ತೀವಿ. 7 ಒಂದೇ 7, 3 ಉಳಿತು, 7 35 ಭಾಗವಹಿತು. ಅಂದ್ರೆ 7ರಿಂದ ಭಾಗಿಸಲ್ಪಡುವ ಮೊದಲ 3 ಅಂಕಿ ಸಂಖ್ಯೆ ಯಾವುದಂದ್ರೆ 105. ಅಂದ್ರೆ ಒಂದನೇ ಪದ 105 ಆಯ್ತು. ಒಂದು ಪದ ಸಿಕ್ಕ ಮೇಲೆ ನಾವು 7 ಕೂಡಿಸಿ ಬರಿತಾ ಹೋಗೋದು. ಎರಡನೇ ಪದ ಯಾವುದು? 105 7, 112, 112 7, 119, 119 7, 126. ಇದೇ ಥರ ಮುಂದುವರಿತೈತಿ. ಎಲ್ಲಿವರೆಗೆ ಇದೆ? 3 ಅಂಕಿಯ ಕೊನೆ ಸಂಖ್ಯೆ ಯಾವುದು? 999. ಇದು 3ರಿಂದ ಭಾಗೋದಿಲ್ಲ. 998 ಇದು ಹೋಗೋದಿಲ್ಲ, 97 ಹೋಗೋದಿಲ್ಲ. ಇನ್ನು ಮುಂದೆ ಚೆಕ್ ಮಾಡ್ತಾ ಬಂದಾಗ 994 7ರಿಂದ ಭಾಗುತ್ತೆ. ನೋಡಿ ಸರ್, 7 ಒಂದೇ 7, 2 ಉಳಿತು 7 28, 1 ಉಳಿತು 7 14. ಅಂದ್ರೆ 7ರಿಂದ ಭಾಗಿಸಲ್ಪಡುವ 3 ಅಂಕಿಯ ಕೊನೆಯ ಸಂಖ್ಯೆ ಯಾವುದಂದ್ರೆ 994 -994. ಏನು ಕಂಡುಹಿಡಿಯಬೇಕಾಗಿತ್ತಂದ್ರೆ ಇದು 105, 112, 119, 120 ಹಿಂಗೆ 7 ಹೆಚ್ಚು ಮಾಡ್ತಾ ಬರ್ಕೊಂತ ಹೋಗಿ 994 ಅನ್ನೋ ಸಂಖ್ಯೆ ಬರೆದಾಗ ಇವಷ್ಟು ಎಣಿಸಿದ್ರೆ ಎಷ್ಟು ಅಕ್ಕ ಅಂತ ಪ್ರಶ್ನೆ. ಇವೆಲ್ಲ 7ರಿಂದ ಭಾಗಿಸಲ್ಪಡೋ ಸಂಖ್ಯೆಗಳು, 3 ಅಂಕಿಯ ಸಂಖ್ಯೆ. ಇದು 1 2 3 4 ಹಿಂಗೆ ಎಲ್ಲಿ ಥರ ಎಣಿಸ್ಬೇಕಿದೆ? 7 ಕೂಡಿಸ್ತಾ 994 ಬರೋವರೆಗೆ ಎಣಿಸ್ಬೇಕು. ಅಂದರೆ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡ್ತಾವೆ ಅಂತ ಅರ್ಥ. ನಾವು ಏನು ಕಂಡುಹಿಡಿಯೋದು ನೋಡಿ. ಫಸ್ಟ್ ಮೊದಲ ಪದ 105, ಸಾಮಾನ್ಯ ವ್ಯತ್ಯಾಸ a2 - a1, 112 - 105 ಅಂದ್ರೆ 7 ಬರ್ತೈತಿ. ಇದು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ, ಅದು ಏನು ಅಂತೇಳಿ ತಗೊಳ್ಳಿ. ಏನು ಇಸ್ಕೊಳ್ತು 994. ಕಂಡುಹಿಡಬೇಕಾಗಿರೋದು ಏನು? ಪದ n ಪದಗಳ ಸಂಖ್ಯೆ. ಸಮಾಂತರ ಶ್ರೇಣಿ ಎಣ್ಣೆ ಪದ ಕಂಡುಹಿಡಿಯೋ ಸೂತ್ರ a = a + n - 1 × d. ಏನಿದ್ದಲೆ 994 ತುಂಬೋನು. a ಮೊದಲ ಪದ 105, ಏನಿದ್ದಲ್ಲಿ n ಇಡಲಿ. ಡಿ ಸಾಮಾನ್ಯ ವ್ಯತ್ಯಾಸದಲ್ಲೇ 7 ಸುಲಭೀಕರಣ. 994 + 105 ಈ ಕಡೆ -105. ಇಲ್ಲಿ n - 1 × 7. 994ರಾಗ 105 ಕಳೆದು 889. 7 n - 1 ಜೊತೆ ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಇಲ್ಲೇನು ಉಳಿತು? n - 1. 7 ಒಂದೇ 7, 1 ಉಳಿತು 18 ಆಯಿತು. 7 14, 4 ಉಳಿತು 49 ಆಯಿತು. 7 89, 127 n - 1. ಈ -1 ಈ ಕಡೆ ತೊಗೊಂಬರ್ರಿ, ಏನಾಯ್ತು? +1 ಆಯಿತು. n ಬೆಲೆ ಎಷ್ಟಾಯ್ತು ಹಾಗಾದ್ರೆ? 128. ದೇರ್ಫೋರ್ 7ರಿಂದ ಭಾಗಿಸಲ್ಪಡೋ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತ ಕೇಳಿದಾಗ 3 ಅಂಕಿಯ 128 ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ. 4ನೇ ಪ್ರಶ್ನೆ. 10 ಮತ್ತು 250 ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು? 10ರಿಂದ ಸ್ಟಾರ್ಟ್ 250ರವರೆಗೆ 4ರಿಂದ ಭಾಗ ಹೋಗುವಂಥ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರ.
10 4ರಿಂದ ಭಾಗ ಹೋಗೋದಿಲ್ಲ, 11 ಹೋಗೋದಿಲ್ಲ, 12ರಿಂದ ಸ್ಟಾರ್ಟ್ ಆಗುತ್ತೆ. 4ರಿಂದ ಭಾಗ ಹೋಗುವಂಥ ಅಥವಾ 4ರ ಗುಣಕ, 2 ಅಂಕೆ ಮೊದಲ 4ರ ಗುಣಕ ಆದರೆ 12. ಒಂದೇ ಸಂಖ್ಯೆ ಸಿಕ್ಕ ಮೇಲೆ 4 ಕೂಡಿಸ್ತಾ ಹೋಗ್ಬೋದು. 12 4 16, 16 4 20, 24 ಡ್ಯಾಶ್ ಡ್ಯಾಶ್ ಎಲ್ಲಿವರೆಗೆ ಇದು 250 ಅಂತ ಹೇಳಿದ್ರೆ 250 4ರ ಗುಣಕ ಅಲ್ಲಿದೆ. ಯಾಕಂದ್ರೆ 250 4ರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ, 249 ಹೋಗೋದಿಲ್ಲ, 248 ಹೋಗುತ್ತೆ ನೋಡಿ. 4 4 24 4 462. ಹಾಗಾಗಿ ಕೊನೆಯ ಸಂಖ್ಯೆ ಯಾವ್ದು ಬರ್ತೈತಿ 248. ಶ್ರೇಣಿ ಬರ್ಕೊಂಡ್ವಿ. ಈಗ ಏನು ಮಾಡೋಣ, ಮೊದಲ ಪದ 12, ಸಾಮಾನ್ಯ ವ್ಯತ್ಯಾಸ a2 - a1, 16 12 4. ಇದು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ, ಏನಂತ ತಗೋ 248. ಕಂಡುಹಿಡಿಯಬೇಕಾಗಿರೋದ್ರಲ್ಲಿ n 2 16 20 ಹಿಂಗೆ 4 ಕೂಡಿಸ್ತಾ 248 ತನಕ ಬರೀತಾ ಹೋದ್ರೆ ಇವನ್ನ ಎಣಿಸಿದ್ರೆ ಎಷ್ಟಾಗ್ತಾವ ಅಂತ ಪ್ರಶ್ನೆ. ಈ ಸಮಾಂತರ ಶ್ರೇಣಿ ಎರಡನೇ ಪದ ಕಂಡುಹಿಡಿಯೋ ಸೂತ್ರ n = a + n - 1 × d. ಏನಿದ್ದಲ್ಲ 248, ಮೊದಲ ಪದ 12, n ಕಂಡುಹಿಡಿತಾ ಇದೀವಿ, n ಆಸ್ ಇಟ್ ಈಸ್ ಬರೋಣ. ಡಿ ಸಾಮಾನ್ಯ ವ್ಯತ್ಯಾಸ 4, 248. ಈ +12 ಎಡಗಡೆ ತೊಗೊಂಡ್ರೆ -12 ಆಗ್ತೈತಿ. ಇದೇ ನೋಡ್ತಿ n - 1 × 4. 248ರಾಗ 12 ಕಳೆದ್ರೆ 36. ಈ 4 n - 1 ಜೊತೆ ಗುಣಿಸ್ತೈತಿ, ಈ ಕಡೆ ಕಳಿಸಿ ಬಾರಿಸ್ತೈತಿ. ಇಲ್ಲೇ ನೋಡ್ತಿ n - 1. 4 ಅಂದರೆ 4 5 23, 4 ಮತ್ತು 36. -1 ಎಡಗಡೆ ತೊಗೊಂಡ್ರೆ +1 ಆಯ್ತು. ಈ ಕಡೆ ಏನು n = ಎಷ್ಟು 60. ಅಷ್ಟಿಗೆ ಉತ್ತರ ಬರುತ್ತೆ. 10 ಮತ್ತು 250 ನಡುವಿನ 4ರ ಗುಣಕಗಳ ಸಂಖ್ಯೆ 60 ಆಯಿತು. 15ನೇ ಪ್ರಶ್ನೆ, n ನ ಯಾವ ಬೆಲೆಗೆ 63 65 67 ಡ್ಯಾಶ್ ಡ್ಯಾಶ್ ಮತ್ತು 3 10 17 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಗಳ n ನೇ ಪದಗಳು ಸಮವಾಗಿರುತ್ತವೆ ಅಂತ ಕೇಳಿದರೆ ಇಲ್ಲಿ 2 ಶ್ರೇಣಿ ಕೊಟ್ಟಿದ್ದಾರೆ. ಅಂದರೆ ಏನು ಪ್ರಶ್ನೆ ಇಲ್ಲಿ, ಈಗ ಉದಾಹರಣೆಗೆ ಈ ಶ್ರೇಣಿ ಒಳಗೆ ಯಾವುದೋ ಒಂದು 10ನೇ ಪದ ಐತೆ ಅಂತ ತಿಳ್ಕೊಳ್ಳೋಣ. ಈ ಶ್ರೇಣಿ ಒಳಗೆ 10ನೇ ಪದ 20 ಐತೆ ಅಂತಂದ್ರೆ ಈ ಶ್ರೇಣಿ ಒಳಗೆ 10ನೇ ಪದ 20 ಆಗಿರ್ತೈತೆ ಅಂತ ಅರ್ಥ. ಅಂದರೆ ಯಾವುದೋ ಒಂದು ಪದ ಸಮ ಐತಿ n ನೇ ಪದ. ಅಂದ್ರೆ n ನ ಯಾವ ಬೆಲೆಗೆ, n ಅಂದ್ರೆ 20 ಇದ್ದಾಗ ಅವೆರಡು ಸಮ ಇರ್ತಾವೋ, n ಇದ್ದಲ್ಲಿ 30 ಇದ್ರೆ ಅವೆರಡು ಸಮ ಇರ್ತಾವೋ. ಅಂದ್ರೆ ಈ ಶ್ರೇಣಿಯ ಯಾವುದೇ ಒಂದು ಪದ ಅಂದ್ರೆ 15ನೇ ಪದ ಅಂತ ತಗೊಂಡ್ರೆ ಇದ್ರಾಗ 15ನೇ ಪದ ಸಮಾನ ಇರ್ತದೆ. n ನ ಯಾವ ಬೆಲೆಗೆ ಈ ಎರಡು ಶ್ರೇಣಿಗಳ n ನೇ ಪದಗಳು ಸಮವಾಗಿರ್ತಾವ ಅಂತ ಕೇಳಿದಾರ. ಇನ್ನು ನಾವು ಮೊದಲು ಏನು ಮಾಡೋಣ, ಪ್ರತಿಯೊಂದು ಶ್ರೇಣಿದ ಮೊದಲ ಪದ ಎಷ್ಟು, ಸಾಮಾನ್ಯ ವ್ಯತ್ಯಾಸ ಎಷ್ಟು ಎಲ್ಲ ಬರ್ಕೊಳ್ಳೋಣ. ಇಲ್ಲಿ ಮೊದಲ ಪದ 63, ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ 65 - 63 ಅಂದರೆ 2 ಆಗ್ತೈತಿ. ಇಲ್ಲಿ ಮೊದಲ ಪದ 3, ಸಾಮಾನ್ಯ ವ್ಯತ್ಯಾಸ a2 - a1, 10 3 ಕಳೆದ್ರೆ 7. ಇದು ಈ ಶ್ರೇಣಿಯ an ಈ ಶ್ರೇಣಿಯ an ಸಮ ಅಂತ ಬರ್ಕೊಳ್ಳೋಣ. an = an ಅಂದರೆ ಈ ಶ್ರೇಣಿ n ನೇ ಪದ ಈ ಶ್ರೇಣಿ n ನೇ ಪದ ಸಮ ಐತೆ ಅಂತ ಬರ್ಕೊಳ್ಳೋಣ. an ಅಂದ್ರೆ ಏನು, a + n - 1 × d, a + n - 1 × d. a ಅಂದರೆ ಈ ಶ್ರೇಣಿ 63, n ಗೊತ್ತಿಲ್ಲ, n ಆಸ್ ಇಟ್ ಈಸ್ ಬರೆಯೋಣ. ಡಿ ಇದರದ್ದು ಡಿ ನೋಡಿ, ಎಡಗಡೆ ಏನು ಬರಿತಾ ಇದ್ವಿ, ಮೊದಲನೇ ಶ್ರೇಣಿ ದತ್ತಾಂಶ ಬರಿತಾ ಇದ್ವಿ. ಈ ಬಲಗಡೆ ಸೈಡ್ ಎರಡನೇ ಶ್ರೇಣಿ ಇದೆ, ಮೊದಲ ಪದ 3, n ಗೊತ್ತಿಲ್ಲ, n ಆಸ್ ಇಟ್ ಈಸ್. ಡಿ ಸಾಮಾನ್ಯ ವ್ಯತ್ಯಾಸ 7. ಸುಲಭೀಕರಿಸಲಿ 63 2 × n 2n +× --- 2 2 3 ಆಸ್ ಇಟ್ ಈಸ್. 7 × n 7n +× --- 7 7. 63ಗೆ 2 ಕಳೆದ್ರೆ 61 + 2n. ಈ +7 ಈ ಕಡೆ ತೊಗೊಂಡ್ಬಂದು -7n ಆಯ್ತು. ಇಲ್ಲೇನಾಯ್ತು 7ರ 3 ಕಳೆದ್ರೆ -4. 7n ಒಳಗೆ 2n ಕಳೆದ್ರೆ -5n. ಈ +61 ಈ ಕಡೆ ಕಳಿಸಿದ್ರೆ -61 -5n = ಎರಡು ಮೈನಸ್ ಅದಾವ, ಕೂಡಿ ಸೂತ್ರ -1 ಹಚ್ಚಬೇಕು. -65 ಆಯ್ತು. ಮೈನಸ್ ಗೆಟ್ ಕ್ಯಾನ್ಸಲ್. n ಜೊತೆ ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 65 5 ಭಾಗಿಸಿದ್ರೆ 5 13, n ಬೆಲೆ 13. ಅಂದ್ರೆ n ಬೆಲೆ 13 ಆದಾಗ ಈ ಎರಡು ಶ್ರೇಣಿಗಳ n ನೇ ಪದಗಳು ಸಮ ಆಗಿವೆ. ಫಸ್ಟಿಗೆ ಉತ್ತರ ಬರೀಬೇಕಾ, n ಬೆಲೆ 13 ಆದಾಗ 63 65 67 ಡ್ಯಾಶ್ ಡ್ಯಾಶ್ ಮತ್ತು 3 10 17 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಗಳ n ನೇ ಪದಗಳು ಸಮವಾಗಿರುತ್ತವೆ. ಈ ಪ್ರಾಬ್ಲಮ್, 3ನೇ ಪದ 16, 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ. ಈಗ ನಾವು ಸಮಾಂತರ ಶ್ರೇಣಿ ಕಂಡುಹಿಡಿಬೇಕಾದ್ರೆ ಮೊದಲ ಪದ ಗೊತ್ತಿರಬೇಕು, ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. ಅಂದಾಗ ನಾವು ಮೊದಲ ಪದ ಫಸ್ಟ್ ಬರೆದು ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸಿ 2ನೇ ಪದ ಬರಿತೀವಿ. 2ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸಿ 3ನೇ ಪದ ಬರ್ತದೆ. ಈ ಥರ ಒಂದು 4 ಪದ ಬರೆದು ಡ್ಯಾಶ್ ಡ್ಯಾಶ್ ಇರ್ಬೋದು.
ಅಂದರೆ ನಮ್ಮ ಉದ್ದೇಶ ಏನು ಫಸ್ಟ್ ಮೊದಲ ಪದ ಮತ್ತು ಸಾಮಾನ್ಯತೆ ಸಹ ಕಂಡುಹಿಡಿಯೋದು. ಕೊಟ್ಟಿರೋ ಎರಡು ದತ್ತಾಂಶ ಬರ್ಕೊಳ್ಳೋಣ. ಮೂರನೇ ಪದ ಅಂದ್ರೆ A3 ಈಸ್ ಈಕ್ವಲ್ ಟು 16. ಏಳನೇ ಪದ ಅಂದ್ರೆ A7. ಹೇಳಿಕೆ ರೂಪದ ವಾಕ್ಯವನ್ನು ನಾವು ಗಣಿತಕ್ಕೆ ಹೆಂಗೆ ಕನ್ವರ್ಟ್ ಮಾಡಬೇಕು. ಏಳನೇ ಪದ ಅಂದ್ರೆ A7. ಇದು ಐದನೇ ಪದಕ್ಕಿಂತ ಅಂದ್ರೆ ಏಪಾಯ ಏನಿರುತ್ತಲ್ಲ ಅದಕ್ಕಿಂತ 12 ಹೆಚ್ಚಾಗಿದೆ ಅಂದ್ರೆ ಕೂಡಿಸು +2. ನೋಡಿ ಸಿಂಪಲ್ ಆಗಿ ಬರ್ಕೊಂಡಾಗ ಏಳನೇ ಪದ ಅಂದ್ರೆ A7, ಇದು ಐದನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಈ ಥರ ನಾವು ಸಮೀಕರಣ ಬರ್ಕೋಬೋದು. ಈ A3 ಅಂದ್ರೆ ಹೆಂಗೆ ಬರೀಬೋದು ನಾವು A+2D ಅಂತ ಬರೀಬೋದು. ಈಕ್ವಲ್ ಟು 16 ಇದು ಸಮೀಕರಣ 1. A7 ಅಂದ್ರೆ A+6D, A5 ಅಂದ್ರೆ A+4D +12. ಇಲ್ಲಿ A ಕ್ಯಾನ್ಸಲ್ ಆಯ್ತು, ಯಾಕಂದ್ರೆ ಮೊದಲ ಪದ ಕ್ಯಾನ್ಸಲ್ ಆಯ್ತು. 6D +4D ಈ ಕಡೆ -4D ಈ ಕಡೆ ಬರುತ್ತೆ 12 ಬರುತ್ತೆ. 6 4 ಕಳೆದ್ರೆ 2D, ಡಿ ಜೊತೆ 2 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. 2 2 6 ಡಿ ಈಕ್ವಲ್ ಟು 6. ಈ ಬೆಲೆ 6. ಡಿ ಗೊತ್ತಾಯ್ತು. ಇದನ್ನ ನಾವು ಸಮೀಕರಣ 1 ತುಂಬಿದ್ರೆ ಒಂದೇ ಸಮೀಕರಣ ಆಸ್ ಇಟ್ ಇಸ್ ಬರೋಣ. ಡಿ ಇದ್ದಲ್ಲಿ 6 ತುಂಬಿ ಸುಲಭೀಕರಿಸಲು. 2 12 +12 ಹೊರಗಡೆ ಕಳಿಸಿದ್ರೆ -12. 12 ಕಳೆದ್ರೆ 4. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ನಮಗೆ ಬೇಕಾಗಿರೋ ಶ್ರೇಣಿ ಮಾತ್ರ. ಶ್ರೇಣಿ ಹೆಂಗೆ ಬರೀತೀವಿ ನಾವು, ಮೊದಲ ಪದ ಹೆಂಗೈತೆ ಹೆಂಗೆ ಬರಿತೀವಿ. ಎರಡನೇ ಪದ ಬೇಕಾದ್ರೆ ಮೊದಲ ಪದ ಸಾಮಾನ್ಯತೆ ಸಹ ಕೂಡಿಸ್ತೇವೆ. 4 6 10 10 6 16 16 6 22 ಈ ಥರ ಒಂದು 4 ಪದ ಬರೆದು ಡ್ಯಾಶ್ ಇಟ್ಬಿಡು. ಈ ಥರ ಬರೆದ್ರೆ 13 14 15 16 4 ಸಮಸ್ಯೆಗಳು ಬಿಡಿಸಿದ್ವಿ. 4 ಸಮಸ್ಯೆ ಅಷ್ಟು ಬರ್ಕೊಂಡು ನೋಡ್ಲಾರ್ದು ಬಿಡ್ಸಕ್ಕೆ ಟ್ರೈ ಮಾಡಿರಿ. ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ನಾಳೆ ಮುಂದಿನ ತರಗತಿಯಲ್ಲಿ ಈ ಅಭ್ಯಾಸ 5.2ದಲ್ಲಿ ಇನ್ನೊಂದು 4 ಸಮಸ್ಯೆಗಳು ಅವನ್ನ ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.